ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ತಸ್ನಿಯಾ ಬೇಗಂ. ಇವತ್ತಿನ ಮಿಸ್ಸಿಂಗ್ ಸ್ಟೋರಿ ಆವಂತಿಕಾ ಶೆಟ್ಟಿ ಬಗ್ಗೆ. ಎಸ್, ಆವಂತಿಕಾ ಶೆಟ್ಟಿ ಅವರನ್ನ ನೀವು ಕಡಿಮೆ ಸಿನಿಮಾದಲ್ಲಿ ನೋಡಿರ್ತೀರಾ. ರಂಗೀತರಂಗ ನಟಿ ಆವಂತಿಕಾ ಶೆಟ್ಟಿ ಅವರ ಬಗ್ಗೆ ನಾನಿವತ್ತು ವಿಡಿಯೋ ಮಾಡ್ತಾ ಇರುವಂಥದ್ದು. ಸಿನಿಮಾದ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಅವರ ಈ ಒಂದು ಎಂಟರ್ಟೈನ್ಮೆಂಟ್ ಜೀವನ ಎಲ್ಲಿಂದ ಶುರುವಾಯಿತು ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಆವಂತಿಕಾ ಶೆಟ್ಟಿ ಅವರು ಮೂಲತಃ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನವರು. ಇವರು ಹುಟ್ಟಿದ್ದು ಉಡುಪಿಯಲ್ಲೇ ಆದ್ರೂ ಬೆಳೆದಿದ್ದೆಲ್ಲ ಮುಂಬೈನಲ್ಲಿ ಇದ್ರೂ ಇವರಿಗೆ ಇವರ ಊರು, ಇವರ ಕಲ್ಚರ್ ತುಂಬಾ ಇಷ್ಟ. ಹಾಗೆ ಅದನ್ನ ಫಾಲೋ ಕೂಡ ಮಾಡ್ತಾರೆ. ಇವರು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡೋಕ್ಕಿಂತ ಮುಂಚೆ ಮುಂಬೈನಲ್ಲಿ ಕೆಲವೊಂದು ಪ್ರಾಜೆಕ್ಟ್ ನಲ್ಲಿ ಕೂಡ ಕೆಲಸವನ್ನ ಮಾಡಿದ್ದಾರೆ. ಇವರು ಈ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡ್ ಗೆ ಎಂಟ್ರಿ ಕೊಟ್ಟಿದೆ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ. ಹೌದು, ಆವಂತಿಕಾ ಶೆಟ್ಟಿ ಅವರು ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಒಂದಷ್ಟು ಆನಿಮೇಷನ್ ಕಾರ್ಟೂನ್ಗೆ ಇವರು ವಾಯ್ಸ್ ಅನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಆವಂತಿಕಾ ಅವರು ಒಬ್ಬ ಭರತನಾಟ್ಯ ಕಲಾವಿದ, ಒಬ್ಬ ಆರ್ಟಿಸ್ಟ್ ಆಗಿ ಪ್ರತಿಯೊಂದು ಕೂಡ ಕಲಿಬೇಕು ಅನ್ನೋದು ಇವರ ಒಂದು ಆಸಕ್ತಿ ಆಗುತ್ತೆ. ಹಾಗಾಗಿ ಒಬ್ಬ ಕಲಾವಿದರಿಗೆ ಏನೆಲ್ಲ ಬೇಕು ಅದೆಲ್ಲ ವಿದ್ಯೆಗಳನ್ನ ಆವಂತಿಕಾ ಅವರು ಕಲಿಸ್ಕೊಂಡಿದ್ರು. ಜೊತೆಗೆ ಡ್ರಾಯಿಂಗ್ ಅಲ್ಲೂ ಕೂಡ ಇವರು ನಿಪುಣರಾಗಿದ್ರು. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಆವಂತಿಕಾ ಶೆಟ್ಟಿ ಅವರು ಆನಿಮಲ್ ಲವರ್, ಅಂದ್ರೆ ಪ್ರಾಣಿಗಳನ್ನ ತುಂಬಾ ಇಷ್ಟಪಡ್ತಾರೆ. ಜೊತೆಗೆ ನಾಯಿ ಹಾಗೆ ಬೆಕ್ಕುಗಳನ್ನ ಅಡಾಪ್ಟ್ ಕೂಡ ಮಾಡಿದ್ದಾರೆ. ಇವರು ಹೀಗೆ ಬೆಕ್ಕು ನಾಯಿಗಳನ್ನ ರೆಸ್ಕ್ಯೂ ಮಾಡಿಕೊಂಡು ಈಗ ಇವರು ಸುಮಾರು 20ರಿಂದ 30 ನಾಯಿ ಬೆಕ್ಕುಗಳನ್ನ ಸಾಕ್ತಾ ಇದ್ದಾರೆ. ಇನ್ನು ಆವಂತಿಕಾ ಶೆಟ್ಟಿ ಅವರು ಮುಂಬೈನಲ್ಲಿ ಬೆಳೆದಿರೋ ಕಾರಣ ಇವರಿಗೆ ಕನ್ನಡ ಮಾತಾಡೋದು ಸ್ವಲ್ಪ ಕಷ್ಟಕರ ಆದ್ರೂ ಗೊತ್ತಿರುವಷ್ಟು ಕನ್ನಡವನ್ನ ತುಂಬಾ ಚೆನ್ನಾಗಿ ಮಾತಾಡೋಕೆ ಪ್ರಯತ್ನವನ್ನ ಮಾಡ್ತಾರೆ. ಯಾಕಂದ್ರೆ ಅವರು ಉಡುಪಿಯವರು ಆಗಿರೋ ಕಾರಣ ಮನೆಯಲ್ಲಿ ತುಳು ಭಾಷೆಯನ್ನ ಮಾತಾಡ್ತಾರೆ. ಅದು ಬಿಟ್ರೆ ಮುಂಬೈನಲ್ಲಿ ಹಿಂದಿ ಭಾಷೆಯನ್ನ ಮಾತಾಡ್ತಾರೆ. ಹೀಗಾಗಿ ಕನ್ನಡ ಮಾತಾಡೋದು ಅವರಿಗೆ ಸ್ವಲ್ಪ ಕಷ್ಟವಾಗುತ್ತೆ. ಇನ್ನು ನಾನು ಆವಾಗಲೇ ಹೇಳ್ದಂಗೆ ಇವರು ಕಲ್ಚರ್ಗೆ ತುಂಬಾ ವ್ಯಾಲ್ಯೂ ಕೊಡ್ತಾರೆ. ಮುಂಬೈನಲ್ಲಿ ಎದುರು ಕೂಡ ತುಳುನಾಡಿನ ಕಲ್ಚರ್ ಆದಂತಹ ಕೋಲ ಇರಬಹುದು, ಹಾಗೆ ಕಂಬಳ ಇರಬಹುದು, ಇದನ್ನೆಲ್ಲ ಅವರು ಮಿಸ್ ಮಾಡೋದೇ ಇಲ್ಲ. ಪ್ರತಿ ವರ್ಷ ಕೂಡ ತಮ್ಮ ಊರಿಗೆ ಭೇಟಿಯನ್ನ ಕೊಡ್ತಾರೆ. ಇನ್ನು ಆವಂತಿಕಾ ಅವರ ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ, ಇವರು ಕನ್ನಡಕ್ಕೆ ಪಾದಾರ್ಪಣೆ ಮಾಡಿದ್ದು ರಂಗೀತರಂಗ ಸಿನಿಮಾದ ಮೂಲಕ. ಹೌದು, ಅನೂಪ್ ಭಂಡಾರಿ ನಿರ್ದೇಶನದ ನಿರೂಪ್ ಭಂಡಾರಿ ಹಾಗೆ ರಾಧಿಕಾ, ಆವಂತಿಕಾ, ಸಾಯಿ ಕುಮಾರ್ ಇವರು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರುವಂತಹ ರಂಗೀತರಂಗ ಚಿತ್ರ 2015ರಲ್ಲಿ ಬಿಡುಗಡೆಯಾಗುತ್ತೆ. ಇದರಲ್ಲಿ ಆವಂತಿಕಾ ಶೆಟ್ಟಿ ಅವರು ಸಂಧ್ಯಾ ಅನ್ನುವಂತಹ ಪಾತ್ರವನ್ನ ನಿರ್ವಹಿಸ್ತಾರೆ. ಕಡಿಮೆ ಬಜೆಟ್ ನಲ್ಲಿ ನಿರ್ಮಾಣ ಆದ್ರೂ ಕೂಡ ಹೈಯೆಸ್ಟ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿದಂತಹ ಸಿನಿಮಾ ಇದಾಗಿತ್ತು. 2015ರಲ್ಲಿ ಸಿಕ್ಕಾಪಟ್ಟೆ ಸಂಚಲನ ಸೃಷ್ಟಿಸಿದಂತಹ ಸಿನಿಮಾ ಇದಾಗಿತ್ತು. ಇದು ಎಲ್ಲರ ಡೆಬ್ಯೂ ಸಿನಿಮಾ ಆಗಿತ್ತು. ಹಾಗಾಗಿ ಮಾಡಿರುವಂತಹ ಮೊದಲ ಚಿತ್ರ ತುಂಬಾ ಸಕ್ಸಸ್ ಅನ್ನ ತಂದುಕೊಟ್ಟಿದ್ರಿಂದ ಆವಂತಿಕಾ ಶೆಟ್ಟಿ ಅವರು ಮುಂದಿನ ದಿನಗಳಲ್ಲಿ ಕನ್ನಡದಲ್ಲಿ ಪ್ರಾಮಿಸಿಂಗ್ ಆಕ್ಟ್ರೆಸ್ ಅಂತ ಜನರು ಹೇಳ್ತಾ ಇದ್ರು. ಅಷ್ಟೊತ್ತಿಗಾಗಲೇ ಇನ್ನೊಂದು ದೊಡ್ಡ ಪ್ರಾಜೆಕ್ಟ್ ಅಲ್ಲಿ ಆವಂತಿಕಾ ಅವರಿಗೆ ಆಫರ್ ಬಂತು. ಅದುವೇ ಉಪೇಂದ್ರ ಅವರ ನಟನೆಯ ಕಲ್ಪನಾ 2 ಚಿತ್ರ. ಇದು ತೆಲುಗಿನ ಬ್ಲಾಕ್ ಬಸ್ಟರ್ ಕಾಂಚನ ಚಿತ್ರದ ರಿಮೇಕ್ ಆಗಿತ್ತು. ಈ ಸಿನಿಮಾ ಕೂಡ ಅಷ್ಟೇ ಯಶಸ್ಸನ್ನ ಕಾಣುತ್ತೆ. ಈ ಚಿತ್ರದಲ್ಲಿ ಆವಂತಿಕಾ ಅವರ ಪಾತ್ರಕ್ಕೆ ಮೆಚ್ಚುಗೆಯನ್ನ ಕೂಡ ಪಡೆದ್ರು. ಮುಂದಿನ ದಿನಗಳಲ್ಲಿ ಆವಂತಿಕಾ ಅವರಿಗೆ ಹೇಳಿಕೊಳ್ಳುವಂತಹ ಪಾತ್ರವನ್ನು ಸಿಕ್ಕಿರಲಿಲ್ಲ. ಆದ್ರೆ ರಾಜು ಕನ್ನಡ ಮೀಡಿಯಂ ಚಿತ್ರದಲ್ಲಿ ನಟಿಸುವಂತಹ ಅವಕಾಶ ಬಂತು. ಅಷ್ಟೊತ್ತಿಗೆ ಕಾಂಟ್ರವರ್ಸಿಗೆ ತುತ್ತಾದ್ರು. ಹೌದು, ಆ ಚಿತ್ರದ ನಿರ್ಮಾಪಕ ಹಾಗೂ ಆವಂತಿಕಾ ಅವರ ನಡುವೆ ಭಿನ್ನಾಭಿಪ್ರಾಯ, ವೈಮನಸ್ಸು ನಡೆದು ಅದು ಮೀಡಿಯಾವರೆಗೂ ಬಂದು ತಲುಪಿತು. ನಿರ್ಮಾಪಕರ ಬಗ್ಗೆ ಕಂಪ್ಲೇಂಟ್ಸ್ ಅನ್ನ ಹೇಳಿದ್ರು. ಹೀಗೆ ಸಿನಿಮಾ ಚಿತ್ರೀಕರಣ ವಿಳಂಬಗೊಂಡು ಸಿನಿಮಾ ರಿಲೀಸ್ ಆಗೋದಕ್ಕೆ ಸುಮಾರು ದಿನಗಳೇ ಕಳೆದ್ವು. ಅಷ್ಟೇ ಅಲ್ಲದೆ ಈ ಚಿತ್ರದಲ್ಲಿ ಆವಂತಿಕಾ ಅವರನ್ನ ಹೊರ ಹಾಕಲಾಗಿದೆ ಅನ್ನುವಂತಹ ಕೆಲವೊಂದು ಗಾಳಿ ಸುದ್ದಿಗಳು ಕೂಡ ಹರಿದಾಡಿದ್ರು. ಆದರೆ ಅವರ ನಡುವೆ ಇದ್ದಂತಹ ಒಂದು ಭಿನ್ನಾಭಿಪ್ರಾಯಗಳು ಸರಿ ಹೋಗಿ ನಂತರ ಸಿನಿಮಾ ಶೂಟಿಂಗ್ ಆಗಿ ಸಿನಿಮಾ ಕೊನೆಗೂ ರಿಲೀಸ್ ಆಯಿತು. ಆದ್ರೆ ಈ ಸಿನಿಮಾದಿಂದ ಅವರಿಗೆ ಹೇಳಿಕೊಳ್ಳುವಂತಹ ಸಕ್ಸಸ್ ಏನೂ ಸಿಕ್ಕಿರ್ಲಿಲ್ಲ. ಆದ ನಂತರ ಅವರು ಮತ್ತೆ ನಿರೂಪ್ ಭಂಡಾರಿ ಜೊತೆಗೆ ರಾಜರಥ ಅನ್ನುವಂತಹ ಚಿತ್ರವನ್ನ ಮಾಡಿದ್ರು. ಈ ಸಿನಿಮಾ ತೆಲುಗು ಭಾಷೆಯಲ್ಲೂ ಕೂಡ ರಿಲೀಸ್ ಆಯಿತು. ರಂಗೀತರಂಗಕ್ಕೆ ಸಿಕ್ಕಂತಹ ಮನ್ನಣೆ ಈ ಸಿನಿಮಾಗೆ ಸಿಕ್ಕಿರ್ಲಿಲ್ಲ. ಅಂಡ್ ಈ ಚಿತ್ರ ಆವಂತಿಕಾ ಅವರ ಸಿನಿಮಾ ಕೆರಿಯರ್ನಲ್ಲಿ ಕೊನೆ ಚಿತ್ರವಾಗಿ ಉಳ್ಕೊಳ್ತು. ಆವಂತಿಕಾ ಅವರು ಸಿನಿಮಾ ಕೆರಿಯರ್ಗೆ ಬ್ರೇಕ್ ಹಾಕಿ 7 ವರ್ಷಗಳೇ ಕಳೆದ್ರು ಮತ್ತೆ ಅವರು ನಮ್ಗೆ ನೆನಪಾದ್ರು. ಅದು ಹೆಂಗಂದ್ರೆ, ರಂಗೀತರಂಗ 2015ರಲ್ಲಿ ತೆರೆ ಕಂಡು ಆಫ್ಟರ್ 10 ಇಯರ್ಸ್ ಅಂದ್ರೆ 2025 ಜುಲೈ 4ನೇ ತಾರೀಕು ರಂಗೀತರಂಗ ಸಿನಿಮಾ ರಿಲೀಸ್ ಆಯಿತು.
ಆಗಿನ ಕಾಲಕ್ಕೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ರಂಗಿತ ರಂಗಚಿತ್ರ ರಿಲೀಸ್ ಆಗಿ ಮತ್ತೊಮ್ಮೆ ಸುದ್ದಿಯಲ್ಲಿತ್ತು. ಅವಂತಿಕಾ ಶೆಟ್ಟಿಯವರ ಕೊನೆಯ ಚಿತ್ರ ರಾಜರಥ ಆಗಿ 7 ವರ್ಷ ದಾಟಿದ ನಂತರ ಅವಂತಿಕಾ ಅವರು ಕನ್ನಡ ಇಂಡಸ್ಟ್ರಿನ ಬಿಟ್ಟಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ವು. ಅಂಡ್ ಇದಕ್ಕೆ ಸುಮಾರು ಬಾರಿ ಲೈವ್ಗೆ ಬಂದು ಅವಂತಿಕಾ ಅವರು ನಾನು ಕನ್ನಡ ಇಂಡಸ್ಟ್ರಿ ಬಿಟ್ಟಿಲ್ಲ, ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಸಿನಿಮಾವನ್ನ ಮಾಡ್ತೀನಿ ಅಂತ ಸಾಕಷ್ಟು ಬಾರಿ ಹೇಳಿದ್ದುಂಟು. ಅಂಡ್ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರೋದ್ರಿಂದ ರಂಗಿತರಂಗ ರಿಲೀಸ್ ಆದ ಸಂದರ್ಭದಲ್ಲಿ ಇನ್ನೊಮ್ಮೆ ಲೈವ್ಗೆ ಬಂದು ತಮ್ಮ ಅಭಿಮಾನಿಗಳ ಜೊತೆ ಮಾತನಾಡಿದ್ರು. ಯಾವಾಗಲೂ ಕೂಡ ಕನ್ನಡ ಇಂಡಸ್ಟ್ರಿ ನಾನು ಬಿಟ್ಟಿಲ್ಲ, ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಸಿನಿಮಾ ಮಾಡ್ತೀನಿ ಅಂತ ಪ್ರಾಮಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಇವರು ಯೂಟ್ಯೂಬ್ ಚಾನೆಲ್ ಕೂಡ ಓಪನ್ ಮಾಡಿದ್ದಾರೆ. ಅವರ ಟ್ರಾವೆಲ್ ವ್ಲಾಗ್ ಇರ್ಬೋದು ಅಥವಾ ಡೈಲಿ ವ್ಲಾಗ್ಗಳನ್ನ ಮಾಡಿ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಇವರು ನನಗೆ ನಟಿಯಾಗಿ ಅಲ್ಲ, ನನ್ನ ದಿನನಿತ್ಯದ ಜೀವನದಲ್ಲಿ ನಾನು ಹೇಗೆ ಇರ್ತೀನಿ ಅದನ್ನೆಲ್ಲ ಬ್ಲಾಗ್ ಮಾಡೋದು ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾ ಇರ್ತಾರೆ. ಈಗ ಸದ್ಯ ಮುಂಬೈನಲ್ಲಿ ತಮ್ಮ ಫ್ಯಾಮಿಲಿ ಜೊತೆ ಅವಂತಿಕಾ ಅವರು ವಾಸವಾಗಿದ್ದಾರೆ. ಇದರ ನಡುವೆ ಇನ್ನೊಂದು ವಿಚಾರ ಹೇಳೋದನ್ನ ನಾನು ಮರೆತೆ. ಅದೇನಪ್ಪಾ ಅಂತಂದ್ರೆ ಅವಂತಿಕಾ ಅವರಿಗೆ ಹಾಡೋದಂದ್ರೆ ತುಂಬಾ ಇಷ್ಟ. ಹಾಗೆ ಅವರು ತುಂಬಾ ಚೆನ್ನಾಗಿ ಹಾಡುಗಳನ್ನು ಕೂಡ ಹಾಡ್ತಾರೆ. ಅವರಿಗೆ ರಂಗಿತರಂಗ ಸಿನಿಮಾದ ಸಂಜೆ ಏಕೆ ಜಾರುತ್ತಿದೆ ಅನ್ನುವಂಥ ಹಾಡು ತುಂಬಾ ಇಷ್ಟವಂತೆ. ನಿಮಗೆ ಯಾವ ಹಾಡು ಇಷ್ಟ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನೋಡಿದ್ರಲ್ಲ, ಇದು ಅವಂತಿಕಾ ಶೆಟ್ಟಿಯವರ ಸಿನಿಮಾ ಜರ್ನಿ ಸ್ಟೋರಿ ಅಂತಾನೆ ಹೇಳ್ಬೋದು. ಮುಂದೆ ಇನ್ನೊಬ್ಬ ಮಿಸ್ಸಿಂಗ್ ಆರ್ಟಿಸ್ಟ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.